ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಕನ್ನಂಬಾಡಿ ಕಟ್ಟೆ ಕೃಷ್ಣರಾಜ ಸಾಗರ. ಅದರ ಹಿಂದೆ ಬಹುದೊಡ್ಡ ಶಕ್ತಿಯಾಗಿ ನಿಂತವರು ಅದೃಶ್ಯ ಶಕ್ತಿ ಯಾರು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಸರ್ ಎಂ ವಿಶ್ವೇಶ್ವರಯ್ಯನವರು ತಾಂತ್ರಿಕ ಶಿಲ್ಪಿ ಅಷ್ಟೇ, ಇಂಜಿನಿಯರ್. ಅದು ಕೇವಲ 3 ವರ್ಷ ಕರ್ತವ್ಯ ಮಾಡಿದ್ರು. ಅವರ ಕೌಶಲ್ಯತೆಗೆ ಗೌರವ ಕೊಡುವ, ಅದರಲ್ಲೇನು ಹೇಳ ಮಾತಿಲ್ಲ, ಅವ್ರ ಕೌಶಲ್ಯತೆಗೆ ಗೌರವ ಕೊಟ್ಟು ಬಿಡುವ. ಆದರೆ ನಿಜವಾಗಿ ಕನ್ನಂಬಾಡಿ ಕಟ್ಟೆ ನಿರ್ಮಾತೃ ಯಾರು ಅಂದ್ರೆ ನಾವು ದೊರೆಗಳ ಹೆಸರು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ. ಆ ಮಹನೀಯರನ್ನ ಸ್ಮರಿಸ್ಕೊಳ್ಬೇಕು ನಾವು. ನಾಲ್ವಡಿ ಕೃಷ್ಣರಾಜ ಭೂಪ ಕರುನಾಡ ಮನೆ ಮನೆಯ ದೀಪ, ಮೈಸೂರು ಅರಸರು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಮರೆಯೋದುಂಟೆ ಮೈಸೂರಿಗೆ ಜೀವ ಕೊಟ್ಟ ದೊರೆಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಪದ್ಧತಿಗಳ ದೂಡಿ ಮನುವಾದವ ಮಟ್ಟ ಹಾಕಲು ದಿಟ್ಟ ಕಾನೂನುಗಳ ಮಾಡಿ ಹೆಜ್ಜೆ ಪೂಜೆ ಅನಿಷ್ಟ ಪದ್ಧತಿಗಳ ದೂಡಿ ಸರ್ವ ಜನಾಂಗಕ್ಕೂ ಶಿಕ್ಷಣ ನೀಡಿ ಮನೆ ಮನೆಗೂ ಬೆಳಕನ್ನು ನೀಡಿದ. ಸರ್ವ ಜನಾಂಗಕ್ಕೂ ಶಿಕ್ಷಣ ನೀಡಿ ಮನೆ ಮನೆಗೂ ಬೆಳಕನ್ನು ನೀಡಿದ. ಜೀವ ಮುಡಿಬಿಟ್ಟು ರಾಜ ರುಚಿಯಾದ ದೊರೆಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾರ ಕನ್ನಂಬಾಡಿ ಕಟ್ಟೆಯ ಸಾಕ್ಷ ನಿಮ್ಮ ಸಾಧನೆಗೆ ಜೀವನಾಡಿ. ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾರ ಕನ್ನಂಬಾಡಿ ಕಟ್ಟೆಯ ಸಾಕ್ಷ ನಿಮ್ಮ ಸಾಧನೆಗೆ ಜೀವನಾಡಿ. ಆಡಳಿತದ ಅವಕಾಶ ನೀಡಲು ಬಹುಜನರಿಗೆ ಮೊದಲ ಆದ್ಯತೆ ನೀಡಿದ. ದೊರೆಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಮರೆಯೋದುಂಟೆ ಮೈಸೂರು ದೊರೆಯ ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಕೃಷ್ಣರಾಜ ಒಡೆಯ ನಾಲ್ವಡಿ ಚಂದುಳ್ಳ ಮೈಸೂರು ದೊರೆಯ. ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಬಂಟ ಕೀರ್ತಿರಾಜ ಮಹಾಸ್ವಾಮಿಗಳಿಗೆ ಕುತ್ಕೊಳ್ಳಪ್ಪ. ಏನ್ ಅಭಿಮಾನ, ಏನು ಉತ್ಕಟ ಅಭಿಮಾನ ಮಕ್ಕಳದು. ಹಾಗೆ ಕೂತ್ಕೊಳ್ಳಿ. ಸುಸ್ತಾಗ್ಬಿಟ್ರ ನೋಡಿ. ನಾಲ್ವಡಿ ಭೂಪರ ಮೋನೋ ಆಕ್ಟಿಂಗ್ ಸೂಪರ್ ಮಾಡ್ತಿಕೊಳ್ಳೋದು ಹೆಂಗಂದ. ಮುಂದೆ
ಆ ಮಕ್ಕಳ ಒಂದು ಕಾರ್ಯಕ್ರಮ ನಡೀತದೆ ಟಿವಿನಲ್ಲಿ, ಯಾವುದು ಅಭಿನಯದ್ದು ನಡೀತದೆ. ಆ ಕಾರ್ಯಕ್ರಮಕ್ಕೆ ನೀವು ಡ್ರಾಮಾ ಜೂನಿಯರ್ಸ್ ನೀನು ಹೋಗ್ಬೇಕು, ನೀನು ಸೂಪರ್. ಕಳಿಸಪ್ಪ ಅವನ್ನ, ತುಂಬ ಚಂದವಾಗಿ ಭಾವನೆ ವ್ಯಕ್ತಪಡಿಸ್ತಾನೆ. ಏನೋ ನಿನ್ನ ಹೆಸರು, ಏನವನ ಹೆಸರು? ನಿರಂಜನ್. ಒಳ್ಳೆದಾಗ್ಲಿ ಕಂದ. ದಯಮಾಡಿ ಎಲ್ಲ ಅರುವನಹಳ್ಳಿಯ ಗ್ರಾಮಸ್ಥರು, ಅಕ್ಕಪಕ್ಕದ ಎಲ್ಲ ಗ್ರಾಮದ ಗ್ರಾಮಸ್ಥರು ಬಂದು ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿ. ಈಗಾಗಲೇ ಅನ್ನದಾನ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಅಲ್ಲಿ ಊಟ ಮಾಡಿ, ಊಟ ಆದವರು ಬಂದು ಅಲ್ಲಿ ಕುಳಿತುಕೊಳ್ಳಿ. ನಮ್ಮ ಕಾರ್ಯಕ್ರಮವನ್ನು ಆಸ್ವಾದಿಸಿ. ಕೀರ್ತಿರಾಜ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಗೊಂಡ ದೇವಾಲಯದ ಲೋಕಾರ್ಪಣೆಯಾಗಿ 48 ದಿನಗಳ ಮಂಡಲ ಪೂಜೆಯ ಮುಕ್ತಾಯಕ್ಕೆ ಈ ದಿವಸ ಆ ಭಗವಂತನ ಸೇವೆಯ ಜೊತೆ ನಮ್ಮ ಮೈಸೂರು ಅರಸರನ್ನು ಕೊಂಡಾಡುವಂತಹ ಪೂರ್ವಜನ್ಮದ ಸುಯೋಗ ಪುಣ್ಯ ನಮಗೆ ಒದಗಿ ಬಂದಿದೆ. ಆದ್ರಿಂದ ಇಂಥ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಅಂತೇಳಿ ಹೇಳ್ತಾ